ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 36, 16 ಸೋಮವಾರಗಳ ಶಿವಪೂಜೆಯ ಮಹಿಮೆ. ಸಿದ್ಧಯೋಗಿಗಳು ಗುರುಚರಿತ್ರೆಯ ನಿರೂಪಣೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು. ಶ್ರೀ ನರಸಿಂಹ ಸರಸ್ವತಿಗಳು ದೇವಯಾನಿಯ ಲೋಭದಿಂದ ಹೇಗೆ ಮಂತ್ರಶಕ್ತಿಯು ಕ್ಷೀಣಿಸಿತು ಎಂದು ವಿವರಿಸಿದ ಮೇಲೆ 16 ಸೋಮವಾರ ಶಿವಪೂಜೆಯ ಯಶಸ್ಸಿನ ಮಾರ್ಗವನ್ನು ದತ್ತನ ಪತ್ನಿಗೆ ತಿಳಿಸಿದರು. ಕೃತಯುಗದಲ್ಲಿ ಚಿತ್ರವರ್ಮನೆಂಬ ರಾಜನಿದ್ದನು. ಅವನು ಶಿವಭಕ್ತನಾಗಿದ್ದು ದಯಾಳು ಮತ್ತು ಶಿಷ್ಟಾಚಾರದ ಜೀವನವನ್ನು ನಡೆಸುತ್ತಿದ್ದನು. ಅವನಿಗೆ ಸೀಮಂತಿನಿ ಎಂಬ ಪುತ್ರಿ ಇದ್ದಳು. ಅವಳ ಆಯಸ್ಸು ಕೇವಲ 14 ವರ್ಷಗಳು ಎಂಬ ಭವಿಷ್ಯವನ್ನು ಜ್ಯೋತಿಷಿಗಳು ಹೇಳಿದ್ದರು. 7 ವರ್ಷಗಳು ಕಳೆದವು. ಒಂದು ದಿನ ತನ್ನ ಪೋಷಕರು ಅವಳ ಅಲ್ಪಾಯುಷ್ಯದ ಬಗ್ಗೆ ಮಾತಾಡುತ್ತಿದ್ದಾಗ ಅವಳ ಕಿವಿ ಮುಟ್ಟಿತು. ಅವಳು ಯಾಜ್ಞವಲ್ಕರ ಪತ್ನಿ ಮೈತ್ರೇಯಿಯನ್ನು ಪ್ರಾರ್ಥಿಸಿದಳು. ಮೈತ್ರೇಯಿ ಅವಳಿಗೆ 16 ಸೋಮವಾರಗಳ ಶಿವಪೂಜೆಯನ್ನು ಮಾಡಬೇಕು ಎಂದು ಉಪದೇಶಿಸಿದಳು. ಕಾಣದ ಭವಿಷ್ಯವನ್ನು ನಂಬಬೇಡ ಮತ್ತು ನಿನ್ನ ದೈನಂದಿನ ಕರ್ತವ್ಯಗಳಿಂದ ವಿಮುಖಳಾಗಬೇಡ ಎಂದು ಹೇಳಿದಳು. ಮೈತ್ರೇಯಿಯು ಸೂಚಿಸಿದಂತೆ 16 ಸೋಮವಾರಗಳ ಶಿವಪೂಜೆಯ ವ್ರತವನ್ನಾಚರಿಸಿದಳು. ಕೆಲವೇ ದಿನಗಳಲ್ಲಿ ಚಿತ್ರಾಂಗದ ಎಂಬ ರಾಜಕುಮಾರನೊಂದಿಗೆ ಸೀಮಂತಿನಿಯ ವಿವಾಹವಾಯಿತು. ವಿವಾಹದ ನಂತರ ಕೆಲವೇ ದಿನಗಳಲ್ಲಿ ಚಿತ್ರಾಂಗದನು ಯಮುನಾ ನದಿಯಲ್ಲಿ ಜಲಕ್ರೀಡೆಯಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಮುಳುಗಿ ನಾಗಲೋಕವನ್ನು ತಲುಪಿದನು. ಅಲ್ಲಿ ನಾಗಲೋಕದ ಒಡೆಯನಾದ ತಕ್ಷಕನ ಸಹಾಯದಿಂದ ಅವನು ಪುನಃ ಯಮುನಾ ತೀರಕ್ಕೆ ಮರಳಿದನು. ಸೋಮವಾರ ಶಿವಪೂಜೆ ಮಾಡುತ್ತಿದ್ದ ಸೀಮಂತಿನಿಯು ತನ್ನ ಪತಿ ಮರಳಿ ಬಂದದ್ದನ್ನು ನೋಡಿದಳು ಮತ್ತು ಯಾರಿಗೂ ಈ ವಿಷಯವನ್ನು ತಿಳಿಸಲಿಲ್ಲ. ಅಷ್ಟರಲ್ಲಿ ಚಿತ್ರಾಂಗದನ ತಂದೆ ಇಂದ್ರಸೇನ ಶತ್ರುಗಳ ಆಕ್ರಮಣದಿಂದ ಬಂಧಿತನಾದನು. ಚಿತ್ರಾಂಗದನು ತಕ್ಷಕನ ಸಹಾಯದಿಂದ ತಂದೆಯನ್ನು ರಕ್ಷಿಸಿ ಸೀಮಂತಿನಿಯ ಬಳಿಗೆ ಹಿಂದಿರುಗಿದನು. ಶಿವಪೂಜೆಯ ಫಲದಿಂದ ಚಿತ್ರಾಂಗದ ಮತ್ತು ಸೀಮಂತಿನಿ ನಿಷಾದ ರಾಷ್ಟ್ರದ ರಾಜರಾಣಿಯಾಗಿ ರಾಜ್ಯಭಾರವನ್ನು ವಹಿಸಿಕೊಂಡರು. ಹೀಗೆ ಅವರ ದೈವಿಕ ಅನುಗ್ರಹ ಮತ್ತು ಶ್ರೀ ನರಸಿಂಹ ಸರಸ್ವತಿಗಳು 16 ಸೋಮವಾರಗಳ ಶಿವಪೂಜೆಯ ಶ್ರೇಷ್ಠತೆಯನ್ನು ಹೀಗೆ ವಿವರಿಸಿದರು. ಇಲ್ಲಿಗೆ 36ನೇ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಭವಿಷ್ಯವಾಣಿ ನಮ್ಮ ವಿಧಿಯನ್ನು ನಿರ್ಧರಿಸುವುದಿಲ್ಲ. ನಮ್ಮ ಶ್ರದ್ಧೆ ಮತ್ತು ಧರ್ಮನಿಷ್ಠ ಜೀವನವೇ ಅದನ್ನು ರೂಪಿಸುತ್ತದೆ. ಭಯಕ್ಕೆ ಮಣಿಯದೆ ಕರ್ತವ್ಯದಿಂದ ವಿಮುಖರಾಗದೆ ನಂಬಿಕೆಯಿಂದ ಮಾಡಿದ ಭಕ್ತಿ ಅಸಾಧ್ಯವೆನಿಸುವುದನ್ನು ಸಾಧ್ಯವೆನಿಸುತ್ತದೆ. ಶಾಂತ ಮನಸ್ಸು, ನಿರಂತರ ಸಾಧನೆ ಮತ್ತು ಶಿವನ ಮೇಲೆ ಅಚಲ ವಿಶ್ವಾಸವೇ ಜೀವನದ ಸತ್ಯ ಜಯವಾಗಿದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.